ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ಇಸ್ಲಾಮಿಕ್ ಇತಿಹಾಸದ 29ನೇ ಭಾಗದಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ. ಇಸ್ಲಾಮಿಕ್ ಇತಿಹಾಸದಲ್ಲಿ ಇಲ್ಲಿಯವರೆಗೆ ನಾವು ಮಾತನಾಡಿದ್ದೇವೆ ಹತ್ ಯೂಸುಫ್ ಅಲಿ ಇಸ್ಲಾಂರವರ ಬಾಲ್ಯದ ಬಗ್ಗೆ, ಬಾವಿಯಿಂದ ಅರಮನೆ, ಅರಮನೆಯಿಂದ ಕಾರಾಗೃಹದ ಯಾತ್ರೆ ಮತ್ತು ಈ ನಡುವೆ ನಡೆದ ಘಟನೆಗಳ ಬಗ್ಗೆ. ವೀಕ್ಷಕರೇ, ಹತ್ ಯೂಸುಫ್ ಅಲಿ ಇಸ್ಲಾಂರವರು ನಿರಪರಾಧಿಯಾಗಿದ್ದರೂ ಸಹ ರಾಜ್ಯ ಕುಟುಂಬದ ಷಡ್ಯಂತ್ರಕ್ಕೆ ಬಲಿಯಾಗಿ ಕಾರಾಗೃಹಕ್ಕೆ ಕಳುಹಿಸಲ್ಪಟ್ಟರು. ಹಾಗೂ ಅಲ್ಲಿ ರಾಜನಿಗೆ ವಿಷ ಕೊಟ್ಟಿರುವ ಅಪರಾಧದಲ್ಲಿ ಬಂದಿಯಾಗಿದ್ದ 2 ಕೈದಿಯರ ಕನಸನ್ನು ಕೇಳಿ ಅವರ ವ್ಯಾಖ್ಯಾನ ಹೇಳಿದರು. ಯೂಸುಫ್ ಅಲ್ ಇಸ್ಲಾಂರವರ ವ್ಯಾಖ್ಯಾನದ ಪ್ರಕಾರ ಅವರಲ್ಲಿ ಒಬ್ಬನಿಗೆ ನೇಣಿಗೇರಿಸುವ ಶಿಕ್ಷೆ ನೀಡಲಾಯಿತು, ಇನ್ನೊಬ್ಬನಿಗೆ ಬಿಡುಗಡೆ ಮಾಡಲಾಯಿತು. ಬಿಡುಗಡೆ ಆಗುವ ಆ ವ್ಯಕ್ತಿ ಯೂಸುಫ್ ಅಲ್ ಇಸ್ಲಾಂರವರಿಗೆ ಮಾತು ಕೊಟ್ಟಿದ್ದನು, ನಾನು ರಾಜನಿಂದ ನಿಮ್ಮ ಬಗ್ಗೆ ಮಾತನಾಡುತ್ತೇನೆ. ಆದರೆ ಬಿಡುಗಡೆ ಆದ ನಂತರ ಆತನು ಮರೆತು ಬಿಟ್ಟನು. ಹಾಗೂ ಯೂಸುಫ್ ಅಲ್ ಇಸ್ಲಾಂರವರು ಇನ್ನೂ ಕೆಲವು ವರ್ಷಗಳವರೆಗೆ ಕಾರಾಗೃಹದಲ್ಲೇ ಉಳಿದುಕೊಂಡರು. ಒಂದು ರಾತ್ರಿ ಮಿಸ್ರ್ ಅರ್ಥಾತ್ ಈಜಿಪ್ಟ್ ದೇಶದ ರಾಜನು ವಿಚಿತ್ರವಾದ ಒಂದು ಕನಸನ್ನು ಕಂಡನು. ಅದೇನೆಂದರೆ 7 ಆರೋಗ್ಯವಂತ ದಪ್ಪ ಹಸುಗಳನ್ನು 7 ಬಲಹೀನ ಕ್ಷೀಣ ಹಸುಗಳು ತಿನ್ನುತ್ತಿದ್ದವೆ. ಹಾಗೂ 7 ತಾಜಾ ಹಸಿರು ಧಾನ್ಯಗಳ ಕೊಂಬುಗಳನ್ನು 7 ಒಣಗಿದ ಧಾನ್ಯಗಳ ಕೊಂಬುಗಳು ತಿನ್ನುತ್ತಿದ್ದವೆ. ಮರುದಿನ ರಾಜನು ತಮ್ಮ ದರಬಾರಿನಲ್ಲಿ ಮಂತ್ರಿಗಳನ್ನು, ವಿದ್ವಾಂಸರನ್ನು ಹಾಗೂ ಕನಸಿನ ವ್ಯಾಖ್ಯಾನಕ್ಕೆ ಪ್ರಸಿದ್ಧವಾಗಿರುವವರನ್ನು ಕರೆಸಿದನು. ಹಾಗೂ ಅವರ ಮುಂದೆ ಈ ಕನಸನ್ನು ವಿವರಿಸಿ ಇದಕ್ಕೆ ಅರ್ಥ ಕೇಳಿದನು. ಆದರೆ ಪ್ರತಿಯೊಬ್ಬರೂ ಈ ಕನಸನ್ನು ಕೇಳಿ ಇದರ ವ್ಯಾಖ್ಯಾನ ಹೇಳುವುದರಲ್ಲಿ ಅಸಫಲರಾದರು. ಎಲ್ಲರೂ ಹೇಳಿದರು, ಇದೊಂದು ಗೊಂದಲ ಹುಟ್ಟಿಸುವ ವ್ಯರ್ಥ ಕನಸು, ಇದರ ಯಾವುದೇ ವ್ಯಾಖ್ಯಾನವಿಲ್ಲ, ಇದರಲ್ಲಿ ನಮಗೆ ಯಾವುದೇ ಮುಖ್ಯ ಅಥವಾ ವಿಶೇಷ ಅರ್ಥ ಕಾಣಿಬರುತ್ತಿಲ್ಲ. ಆದರೆ ರಾಜ ಇನ್ನೂ ಚಿಂತೆಗೀಡಾಗಿದ್ದನು. ರಾಜನಿಗೆ ಇವರ ಈ ಮಾತುಗಳಿಂದ ತೃಪ್ತಿ ಸಿಗಲಿಲ್ಲ. ಈ ಸಂದರ್ಭದಲ್ಲಿ ರಾಜನಿಗೆ ಸರಾಯಿ ಕೊಡಿಸುವ ಆ ಸೇವಕನಿಗೆ ಅರ್ಥಾತ್ ಯೂಸುಫ್ ಅಲ್ ಇಸ್ಲಾಂರವರೊಂದಿಗೆ ಕಾರಾಗೃಹದಲ್ಲಿದ್ದ, ಅಲ್ಲಿಂದ ಬಿಡುಗಡೆ ಆಗಿ ಬಂದ ಆ ವ್ಯಕ್ತಿಗೆ ಈಗ ಯೂಸುಫ್ ಅಲ್ ಇಸ್ಲಾಂರವರ ನೆನಪಾಯಿತು. ಆತನು ರಾಜನಿಂದ ಹೇಳಿದನು, ಓ ರಾಜನೇ, ನನಗೆ ಒಂದು ವ್ಯಕ್ತಿಯ ನೆನಪಾಗಿದೆ. ಕನಸುಗಳ ವ್ಯಾಖ್ಯಾನದಲ್ಲಿ ಅವರಿಗೆ ಅದ್ಭುತ ಜ್ಞಾನವಿದೆ. ನನಗೆ ಕೆಲವು ಸಮಯ ನೀಡಿರಿ ಹಾಗೂ ಹೋಗಲು ಅಪ್ಪಣೆ ನೀಡಿರಿ. ನಾನು ನಿಮಗೆ ನಿಮ್ಮ ಕನಸಿನ ಸರಿಯಾದ ವ್ಯಾಖ್ಯಾನ ಮತ್ತು ಅರ್ಥ ಕೇಳಿ ತಿಳಿಸುವೆನು. ರಾಜ ಅವನಿಗೆ ಅನುಮತಿಸಿದನು. ಹಾಗೂ ಈಗ ಆ ಸಾಕಿ ಯೂಸುಫ್ ಅಲ್ ಇಸ್ಲಾಂರವರ ಬಳಿ ಜೈಲಿನಲ್ಲಿ ಬಂದನು. ಹಾಗೂ ಯೂಸುಫ್ ಅಲ್ ಇಸ್ಲಾಂರವರಿಂದ ಹೇಳಿದನು, ಓ ಸತ್ಯವಂತ ಯೂಸುಫ್, ಓ ನನ್ನ ಗೆಳೆಯ ಯೂಸುಫ್, ನನಗೆ ರಾಜನ ಈ ಕನಸಿನ ಅರ್ಥ ಹೇಳಿರಿ. ರಾಜನು ಕನಸಿನಲ್ಲಿ ಕಂಡಿದ್ದಾನೆ, 7 ಆರೋಗ್ಯವಂತ ದಪ್ಪ ಹಸುಗಳನ್ನು 7 ಬಲಹೀನ ಕ್ಷೀಣ ಹಸುಗಳು ತಿನ್ನುತ್ತಿದ್ದವೆ. ಹಾಗೂ 7 ತಾಜಾ ಹಸಿರು ಧಾನ್ಯಗಳ ಕೊಂಬುಗಳನ್ನು 7 ಒಣಗಿದ ಧಾನ್ಯಗಳ ಕೊಂಬುಗಳು ತಿನ್ನುತ್ತಿದ್ದವೆ. ಇದನ್ನು ಕೇಳಿ ತಾಳ್ಮೆಯಿಂದ ಯೂಸುಫ್ ಅಲ್ ಇಸ್ಲಾಂರವರು ಈ ಕನಸಿನ ಅರ್ಥ ತಿಳಿಸಿದರು. 7 ವರ್ಷಗಳವರೆಗೆ ಮಿಸ್ರ್ ದೇಶದಲ್ಲಿ ಅತ್ಯಂತ ಸಮೃದ್ಧಿ ಬರುತ್ತದೆ. ಬೆಳೆಗಳು ತುಂಬುತ್ತವೆ, ಆಹಾರ ಸಮೃದ್ಧವಾಗಿರುತ್ತದೆ. ಆ 7 ದಪ್ಪ ಹಸುಗಳು ಮತ್ತು ಹಸಿರು ತೆನೆಗಳು ಇದನ್ನೇ ಸೂಚಿಸುತ್ತವೆ. ಆದರೆ ಅದರ ನಂತರ 7 ವರ್ಷಗಳವರೆಗೆ ಕರಿನಾಳ ಬರಗಾಲ ಬರುತ್ತದೆ. ಬೆಳೆಗಳು ನಾಶವಾಗುತ್ತವೆ, ಕ್ಷಾಮ ಉಂಟಾಗುತ್ತದೆ, ಜನರು ಬಡತನಕ್ಕೆ ತುತ್ತಾಗುತ್ತಾರೆ. ಆ 7 ಕೃಷ ಹಸುಗಳು ಮತ್ತು ಒಣತೆನೆಗಳು ಇದನ್ನೇ ಸೂಚಿಸುತ್ತವೆ. ಆದ್ದರಿಂದ ರಾಜರಿಗೆ ಸಲಹೆ, ಮೊದಲ 7 ವರ್ಷಗಳಲ್ಲಿ ಉತ್ಪತ್ತಿಯಾಗುವ ಆಹಾರವನ್ನು ಸಂಗ್ರಹಿಸಿ ಇಡಿ, ಬೆಳೆಯ ಒಂದು ಭಾಗವನ್ನು ಉಳಿಸಿಕೊಳ್ಳಿ, ಕರಿನಾಳದ ಸಮಯಕ್ಕೆ ಸಿದ್ಧರಾಗಿರಿ. ಈ ಉಪಾಯದ ಮೂಲಕ ಮುಂದೆ ಬರುವ 7 ವರ್ಷಗಳ ಕ್ಷಾಮ ಮತ್ತು ಕಷ್ಟಗಳಲ್ಲಿ ದೇಶವನ್ನು ರಕ್ಷಿಸಬಹುದು. ಆ 7 ಕರಿನಾಳ ವರ್ಷಗಳು ಮೊದಲು ಬಂದ 7 ಸಮೃದ್ಧಿಯ ವರ್ಷಗಳಲ್ಲಿ ಕೂಡಿಸಿದ ಆಹಾರವನ್ನು ತಿಂದಾಕುತ್ತದೆ. ಇದೇ ನಿಮ್ಮ ಕನಸಿನ ಸಂಪೂರ್ಣ ಅರ್ಥ.
ಈ ಸೇವಕನು ಅರ್ಥಾತ್ ರಾಜನಿಗೆ ಸರಾಯಿ ಕುಡಿಸುವ ಈ ಸೇವಕನು ತಕ್ಷಣ ಈ ವ್ಯಾಖ್ಯಾನವನ್ನು ರಾಜನಿಗೆ ತಿಳಿಸಿದನು. ಹಾಗೂ ರಾಜನು ಈ ಅದ್ಭುತ ವ್ಯಾಖ್ಯಾನವನ್ನು ಕೇಳಿ ಸಂತೋಷಪಟ್ಟನು ಹಾಗೂ ಆದೇಶ ನೀಡಿದನು, ಯೂಸುಫ್ರವರಿಗೆ ನನ್ನ ಬಳಿ ಕರೆದುಕೊಂಡು ಬನ್ನಿರಿ. ಈಗ ಕಾರಾಗೃಹದಲ್ಲಿ ಇಷ್ಟು ವರ್ಷಗಳ ನಂತರ ಬಿಡುಗಡೆಯ ಸ್ವಾರ್ಥೆಯೊಂದಿಗೆ ರಾಜನ ಸೇವಕನು ಯೂಸುಫ್ ಅಲ್-ಇಸ್ಲಾಂರವರ ಬಳಿ ಬಂದನು ಹಾಗೂ ಕರೆ ನೀಡಿದನು. ಆದರೆ ಯೂಸುಫ್ ಅಲ್-ಇಸ್ಲಾಂರವರು ಹೇಳಿದರು, ರಾಜರಿಗೆ ತಿಳಿಸಿರಿ, ನಾನು ನನ್ನ ಮೇಲೆ ಹಾಕಲಾದ ಆರೋಪ ಸುಳ್ಳೆಂದು ಎಲ್ಲರ ಮುಂದೆ ಬಹಿರಂಗವಾಗುವವರೆಗೂ ಬರಲಾರೆ. ರಾಜರಿಗೆ ಹೇಳಿರಿ, ತನ್ನ ಕೈಗಳನ್ನು ಕತ್ತರಿಸಿಕೊಂಡ ಆ ಮಹಿಳೆಯರನ್ನು ಕರೆಸಿ ಕೇಳಿರಿ, ತಪ್ಪು ಯಾರದ್ದು? ಇದನ್ನು ಕೇಳಿ ರಾಜನು ಆ ಮಹಿಳೆಯರನ್ನು ಕರೆಸಿದನು. ಅವರೆಲ್ಲರೂ ಹೇಳಿದರು, ದೇವರ ಮೇಲಾಣೆ, ಪರಮಾತ್ಮನ ಮೇಲಾಣೆ, ನಾವು ಯೂಸುಫಿನಲ್ಲಿ ಯಾವುದೇ ತಪ್ಪನ್ನು, ಯಾವುದೇ ಪಾಪವನ್ನು ಕಂಡಿಲ್ಲ. ಅವನು ನಿಜಕ್ಕೂ ಸತ್ಯವಂತ. ಆಗ ಜುಲೇಖಾ ಸಹ ಬಹಿರಂಗವಾಗಿ ಎಲ್ಲರ ಮುಂದೆ ಹೇಳಿದಳು, ನಿಸ್ಸಂದೇಹವಾಗಿ ಯೂಸುಫ್ ಸಂಪೂರ್ಣವಾಗಿ ನಿರಪರಾಧಿಯಾಗಿದ್ದಾನೆ. ನಾನೇ ನನ್ನ ಕೆಟ್ಟತನದಿಂದ ಅವನನ್ನು ಮೋಹಿಸಲು ಯತ್ನಿಸಿದ್ದೆ. ತಪ್ಪು ನನ್ನದೇ. ಯೂಸುಫ್ ಅಲ್-ಇಸ್ಲಾಂರವರು ಸಹ ಹೇಳಿದರು, ನಾನು ನನ್ನನ್ನು ಸಂಪೂರ್ಣ ಶುದ್ಧ ಎಂದು ಹೇಳುವುದಿಲ್ಲ. ನಾನೂ ಸಹ ಮಾನವ ಹಾಗೂ ಮಾನವನ ಮನಸ್ಸು ಕೆಟ್ಟದಕ್ಕೆ ಪ್ರೇರೇಪಿಸುತ್ತದೆ. ನನ್ನ ಪರಮಾತ್ಮನು ಕರುಣೆ ತೋರಿದರೆ ಮಾತ್ರ ಈ ಕೆಟ್ಟತನದಿಂದ ಉಳಿಯಲು ಸಾಧ್ಯ. ಹಾಗೂ ನಾನು ನನ್ನ ಪರಮಾತ್ಮನ ಕರುಣೆಯಿಂದಲೇ ಈ ಕೀಳಕೃತ್ಯೆಯಿಂದ ಉಳಿದುಕೊಂಡೆ. ಆದರೆ ನಾನು ಈ ರೀತಿ ನಿರಪರಾಧಿಯಾಗಿದ್ದೇನೆ ಎಂದು ಖಚಿತಪಡಿಸುತ್ತಿರುವ ಕಾರಣವೇನೆಂದರೆ, ನಾನು ನನ್ನ ಮಾಲೀಕನಿಗೆ ತಿಳಿಸಲು ಬಯಸುತ್ತೇನೆ, ನಾನು ಅವನ ಬೆನ್ನಿಂದೆ ಅವನಿಂದ ದ್ರೋಹ ಮಾಡಲಿಲ್ಲ, ಅವಳ ಹೆಂಡತಿಯ ಮೇಲೆ ನಾನು ಕೆಟ್ಟ ದೃಷ್ಟಿ ಹಾಕಲಿಲ್ಲ ಎಂದು ತಿಳಿಸಲು ನಾನು ಯತ್ನಿಸುತ್ತಿದ್ದೇನೆ. ಈ ಎಲ್ಲ ಮಾತುಗಳನ್ನು ಕೇಳಿದ ರಾಜನು ಅರಿತುಕೊಂಡನು, ಯೂಸುಫ್ ಯಾವುದೇ ಸಾಮಾನ್ಯ ವ್ಯಕ್ತಿಯಲ್ಲ. ವಾಸ್ತವಿಕವಾಗಿ ಇವರು ಅತ್ಯಂತ ಬುದ್ಧಿವಂತ, ಜ್ಞಾನಿ, ವಿವೇಕವಂತ, ಶ್ರೇಷ್ಠ, ವಿಶ್ವಾಸಾರ್ಹ ಮತ್ತು ಪವಿತ್ರ ಚರಿತ್ರೆಯುಳ್ಳವರು. ಆದ್ದರಿಂದ ರಾಜನು ತಕ್ಷಣವೇ ಆದೇಶಿಸಿದನು, ಯೂಸುಫ್ರವರನ್ನು ನನ್ನ ಬಳಿ ಕರೆತನ್ನಿರಿ. ನಾನು ಅವರಿಗೆ ನನ್ನ ನಿಖರ, ನನ್ನ ಸ್ವಂತ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟ ಉನ್ನತ ಹುದ್ದೆಯನ್ನು ನೀಡುತ್ತೇನೆ. ಯೂಸುಫ್ ಅಲ್-ಇಸ್ಲಾಂರವರು ರಾಜನ ಆದೇಶದಿಂದ ಅವನ ಮುಂದೆ ಹಾಜರಾದಾಗ ರಾಜನು ಅವರಿಗೆ ಯಾವುದೇ ಒಂದು ಮಂತ್ರಿ ಪದ ನೀಡಲು ಬಯಸಿದನು. ಆದರೆ ಯೂಸುಫ್ ಅಲ್-ಇಸ್ಲಾಂರವರು ಸ್ವಯಂ ಕೇಳಿಕೊಂಡರು, ರಾಜರೇ, ನನ್ನನ್ನು ಖಜಾನೆಯ ಮಂತ್ರಿಯನ್ನಾಗಿ ನೇಮಿಸಿರಿ. ನಾನು ಹಫೀಜ್ ಹಾಗೂ ಅಲೀಂ ಆಗಿದ್ದೇನೆ. ಅರ್ಥಾತ್ ನಾನು ಖಜಾನೆಯನ್ನು ರಕ್ಷಿಸುವ ಹಾಗೂ ಮುಂದೆ ಬರುವ ಬರಗಾಲದ ವರ್ಷಗಳಲ್ಲಿ ಯಾವ ರೀತಿ ಈ ಖಜಾನೆಯನ್ನು ಬಳಸಬೇಕೆಂಬುವ ವಿಧಾನವನ್ನೂ ಸಹ ತಿಳಿದಿದ್ದೇನೆ. ರಾಜನು ಸಂಪೂರ್ಣ ಸಂತೋಷದಿಂದ ಈ ಮಾತನ್ನು ಒಪ್ಪಿಕೊಂಡನು. ಹೀಗೆ ಯೂಸುಫ್ ಅಲ್-ಇಸ್ಲಾಂರವರು ಇಡೀ ಮಿಸ್ರ್ ದೇಶದ ಆ ಬೃಹತ್ ಈಜಿಪ್ಟ್ ಸಾಮ್ರಾಜ್ಯದ ಖಜಾನೆಯ ಮಂತ್ರಿಯಾದರು. ಸೊ ವೀಕ್ಷಕರೇ, ಇನ್ನು ಮುಂದೆ ಏನಾಗುತ್ತದೆ, ಹೇಗೆ ಯೂಸುಫ್ ಅಲ್-ಇಸ್ಲಾಂರವರು ಪುನಃ ತನ್ನ ಆತ್ಮೀಯರಿಂದ, ತನ್ನ ಕುಟುಂಬದಿಂದ, ತನ್ನ ತಮ್ಮ ಅಣ್ಣಂದಿರಿಂದ, ತನ್ನ ತಂದೆಯಿಂದ ಯಾವ ರೀತಿ ಭೇಟಿಯಾಗುತ್ತಾರೆ, ಹಾಗೂ ಯೂಸುಫ್ ಅಲ್-ಇಸ್ಲಾಂರವರು ತನ್ನ ಬಾಲ್ಯದಲ್ಲಿ ಕಂಡ ಆ 11 ನಕ್ಷತ್ರಗಳು ಹಾಗೂ ಸೂರ್ಯ ಚಂದ್ರನ ಸಾಷ್ಟಾಂಗ ನಮಸ್ಕಾರ ಮಾಡುವ ಕನಸಿನ ಅರ್ಥವೇನು, ಇವೆಲ್ಲವನ್ನು ನಾವು ಇಸ್ಲಾಮಿಕ್ ಇತಿಹಾಸದ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಅದನ್ನು ನೋಡಲು ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಹಾಗೂ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿರಿ. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿರಿ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲ್ಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.